ಹಾಯ್ ಸ್ನೇಹಿತರೆ, ಎಲ್ಲರಿಗೂ ರಮ್ಯಾ ಇನ್ಫೋ ಹಬ್ ಚಾನಲ್ಗೆ ಸ್ವಾಗತ. ಹಾಸಿಗೆ ಇದ್ದಷ್ಟು ಕಾಲು ಚಚ್ಚಬೇಕು ಅನ್ನೋ ಗಾದೆನೇ ಇದೆ. ಆದರೆ ಈ ಆಧುನಿಕ ಯುಗದಲ್ಲಿ ಏನು ನೋಡಿದ್ರೂ ಬೇಕು ಅನ್ನೋ ಆಸೆ ಇದ್ದರೆ ತಪ್ಪೇನಿಲ್ಲ. ಅದು ಮನುಷ್ಯನ ಸಾಮಾನ್ಯ ಗುಣ. ಆದರೆ ಅತಿ ಆಸೆ ಇರಬಾರ್ದು. ಅತಿ ಆಸೆಗೆ ಒಳಗಾಗಿ ಮನುಷ್ಯರು ಮೈತುಂಬ ಸಾಲ ಮಾಡಿಕೊಂಡು ಅದನ್ನು ತೀರ್ಸೋಕ್ಕಾಗದೆ ಓವರ್ ಟೈಮ್ ಪಾರ್ಟ್ ಟೈಮ್ ಅಂತ ಕೆಲಸ ಮಾಡ್ತಿದ್ದಾರೆ. ಆದರೆ ನಿಮ್ಮ ಸಾಲ ಸುಲಭವಾಗಿ ತೀರಿಸೋ ಉಪಾಯ ಇಲ್ಲಿದೆ. ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಪ್ರತಿ ಮಂಗಳವಾರ ಮೊದಲು ಮನೆಯ ಗೃಹಿಣಿ ಬೆಳಗ್ಗೆ ಬೇಗ ಎದ್ದು, ಅಂದರೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ನಂತರ ಶುದ್ಧ ನೀರಿಗೆ ಚಿಟಿಕೆ ಅರಿಶಿಣ ಹಾಗೂ 1 ಸ್ಪೂನಷ್ಟು ಹಾಲನ್ನು ಹಾಕಿ ಸ್ನಾನ ಮಾಡಬೇಕು. ನಂತರ ಮಡಿ ವಸ್ತ್ರವನ್ನು ಉಟ್ಟು ದೇವರಿಗೆ ಅರಿಶಿಣ, ಕುಂಕುಮ, ತಾಜಾ ಹೂಗಳಿಂದ ಅಲಂಕರಿಸಿ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ನೆನಪಿಡಿ, ಗೋವಿನ ತುಪ್ಪದ ದೀಪವನ್ನು ಮಾತ್ರ ಹಚ್ಚಬೇಕು. ಮೊದಲು ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿ ನಂತರ ನಿಮ್ಮ ಮನೆಯ ದೇವರಿಗೆ ಪೂಜೆ ಮಾಡಬೇಕು. ನಿಮ್ಮ ಪೂಜೆಯೆಲ್ಲ ಮುಗಿದ ನಂತರ ನಿಮ್ಮ ಎಡಗೈಯಲ್ಲಿ 1 ಸ್ಪೂನಷ್ಟು ಚಕ್ಕೆ ಪುಡಿ ಹಾಗೂ 4 ಲವಂಗವನ್ನು ಮುಷ್ಟಿ ಮಾಡಿ ಹಿಡಿದುಕೊಂಡು ದೇವರಿಗೆ ದೃಷ್ಟಿ ತೆಗೆದು ಹಾಗೂ ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಡೋರ್ ಹತ್ರ ನಿಂತ್ಕೊಂಡು ದೃಷ್ಟಿ ತೆಗೆದು ಹಚ್ಚ ಹಸುರಿನ ಗಿಡದ ಬುಡಕ್ಕೆ ಹಾಕಬೇಕು. ಈ ರೀತಿ ಪ್ರತಿ ಮಂಗಳವಾರ ಮಾಡುತ್ತಾ ಬಂದಲ್ಲಿ ಆದಷ್ಟು ಬೇಗ ನಿಮ್ಮ ಸಾಲ ತೀರಲು ದಾರಿಯಾಗುತ್ತದೆ. ಹಾಗೆ ಮನೆಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ. ಆದರೆ ಎಚ್ಚರಿಕೆ, ಈ ಪೂಜೆ ಮಾಡಿದ ದಿನ ಮನೆಯಲ್ಲಿ ಮೊಟ್ಟೆ, ಮಾಂಸ ಮಾಡುವ ಹಾಗಿಲ್ಲ. ಹಾಗೆ ಹೊರಗಡೆನೂ ಸೇವಿಸುವ ಹಾಗಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.